ಬಾಗಲಕೋಟೆ ಜಿಲ್ಲೆಯಲ್ಲಿ ಒಬ್ಬ ಮಹಿಳೆಯ ಕೊಲೆಯಾಗಿದೆ. ಸುಮಾರು 20 ವರ್ಷಗಳ ಹಿಂದೆಯೇ ಡಿವೋರ್ಸ್ ಪಡೆದಿದ್ದ ಮಹಿಳೆಯನ್ನ ಹತ್ಯೆ ಮಾಡಿದ ಆಕೆಯ ಜೊತೆ ಅಕ್ರಮ ಸಂಬಂಧ ಹೊಂದಿದವ. ಗ್ರಾಮದಲ್ಲಿ ಆಕೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಸುದ್ದಿ ಹಬ್ಬಿಸಿದ್ದ. ಸುದ್ದಿ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ಇದು ಸಹಜ ಸಾವಲ್ಲ, ಬದಲಿಗೆ ಕೊಲೆ ಅನ್ನೋದನ್ನ ಬಯಲು ಮಾಡಿದ್ದಾರೆ. ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಾತ್ರೋರಾತ್ರಿ ಒಂಟಿ ಮನೆಯ ಬಳಿ ಸ್ಥಳ ಮಹಜರು ಮಾಡ್ತಿರೋ ಪೊಲೀಸರು, ಸ್ಥಳಕ್ಕೆ ಬಂದು ಎಲ್ಲ ಸಾಕ್ಷ್ಯ ಸಂಗ್ರಹ ಮಾಡ್ತಿರೋ ಸೋಕೋ ಟೀಮ್. ಈ ದೃಶ್ಯಗಳು ಕಂಡುಬಂದಿದ್ದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿರೇಪಡಸಲಗಿ ಗ್ರಾಮದಲ್ಲೇ. ಇದಕ್ಕೆ ಕಾರಣ ಒಬ್ಬ ಮಹಿಳೆಯ ಸಾವು. ಇಪ್ಪತ್ತು ವರ್ಷದ ಹಿಂದೆ ಡೈವೋರ್ಸ್ ಪಡೆದು ತವರಲ್ಲಿ ವಾಸ. ಒಂಟಿ ಮನೆಯಲ್ಲಿ ಇದ್ದವಳಿಗೆ ಹಲವರ ಜೊತೆ ಸಹವಾಸ. ಈ ಫೋಟೋದಲ್ಲಿರೋ ಮಹಿಳೆಯ ಹೆಸರು ಯಮನವ್ವ ಪಾಟೀಲ್ ಅಂತ. ಈಕೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿರೇಪಡಸಲಗಿ ಗ್ರಾಮದ ಸಿದ್ದನಗೌಡ ಪಾಟೀಲ್ ಮಗಳು. ಈಕೆಗೆ ಸುಮಾರು 22 ವರ್ಷದ ಹಿಂದೆ ಮದುವೆಯಾಗಿತ್ತು. ಆದರೆ ಗಂಡನ ಜೊತೆ ಈಕೆಗೆ ವಿರಸ ಏರ್ಪಟ್ಟು ವಿಚ್ಛೇದನ ಪಡೆದಿದ್ಲು. ಇದಾದ ಬಳಿಕ ತವರಿಗೆ ಬಂದು ವಾಸ ಮಾಡ್ತಿದ್ಲು. ಮಗಳು ಡಿವೋರ್ಸ್ ಪಡೆದು ತವರಿಗೆ ಬಂದ ಬಳಿಕ ಆಕೆಯ ತಂದೆ ಗ್ರಾಮದ ಹೊರವಲಯದಲ್ಲಿ ಒಂದು ಮನೆಯನ್ನ ಈಕೆಗೆ ಕಟ್ಟಿಸಿಕೊಟ್ಟಿದ್ರು. ಈ ಮನೆಯಲ್ಲಿ ವಾಸ ಮಾಡ್ತಿದ್ದ ಯಮನವ್ವಗೆ ಹಲವರ ಜೊತೆ ಸಹವಾಸ ಇತ್ತು ಅನ್ನೋ ಆರೋಪ ಕೇಳಿ ಬಂದಿದೆ. ಇದೇ ರೀತಿ ಈ ಫೋಟೋದಲ್ಲಿರೋ ಶ್ರೀಶೈಲನ ಜೊತೆಗೆ ಸಂಬಂಧ ಇತ್ತಂತೆ. ಒಂಟಿ ಮನೆಯಲ್ಲಿ ವಾಸವಿದ್ದವಳಿಗೆ ಅಕ್ರಮ ಸಂಬಂಧ. ಯಮನವ್ವ ಜೊತೆಗೆ ಶ್ರೀಶೈಲನಿಗೆ ಅನೈತಿಕ ಸಂಬಂಧ. ಹಿರೇಪಡಸಲಗಿ ಗ್ರಾಮದ ತೋಟದಲ್ಲಿ ಯಮನವ್ವ ಪಾಟೀಲ್ ಒಂಟಿ ಮನೆಯಲ್ಲಿ ವಾಸವಾಗಿದ್ಲು. ಹೀಗೆ ವಾಸವಿದ್ದ ಯಮನವ್ವ ಪಾಟೀಲ್ಗೆ ಕಾಮದ ಚಾಂಬೆ ಹೆಚ್ಚಾಗಿತ್ತು. ಮೊದಲೇ ಗಂಡ ಬಿಟ್ಟಿದ್ದಾಕೆ ಯೌವನದಲ್ಲಿ ಪುರುಷನ ಸಂಘಕ್ಕೆ ಹಾತೊರೆಯುತ್ತಿದ್ಲು. ಇಂಥ ಹೊತ್ತಲ್ಲಿ ಹಿರೇಪಡಸಲಗಿ ಗ್ರಾಮದ ಶ್ರೀಶೈಲನ ಜೊತೆಗೆ ಅಕ್ರಮ ಸಂಬಂಧ ಹೊಂದಿದ್ಲು. ಯಮನವ್ವಗೆ ಕೇವಲ ಶ್ರೀಶೈಲನ ಜೊತೆ ಮಾತ್ರ ಸಂಬಂಧ ಇರಲಿಲ್ಲ, ಇನ್ನು ಹಲವರ ಜೊತೆಗೆ ಆಕೆಗೆ ಸಂಬಂಧ ಇತ್ತು ಅನ್ನೋ ಆರೋಪ ಕೇಳಿಬಂದಿದೆ. ಇದು ಯಮನವ್ವ ಮತ್ತು ಶ್ರೀಶೈಲನ ನಡುವೆ ಮನಸ್ತಾಪಕ್ಕೆ ಕಾರಣವಾಗಿತ್ತು. ಇದೇ ವಿಚಾರಕ್ಕಾಗಿ ಇಬ್ಬರ ನಡುವೆ ಗಲಾಟೆ ಕೂಡ ನಡೀತಿತ್ತು ಅನ್ನೋ ವಿಚಾರ ಕೇಳಿ ಬಂದಿದೆ. ಒಬ್ಳೆ ವಾಸ ಮಾಡ್ತಾ ಇದ್ರು, ಆದ್ರೆ ಇನ್ನೊಬ್ರು ಪಕ್ಕ ಸ್ವಲ್ಪ ದೂರ ಇನ್ನೊಂದು ಮನೆ ಇದೆ. ಒಂದು ಶ್ರೀಶೈಲ್ ಅಂತ ಒಬ್ಬ ವ್ಯಕ್ತಿ, ಆಲ್ಮೋಸ್ಟ್ 67 ಇಯರ್ಸ್ ಓಲ್ಡ್. ನಮ್ಮಿರೋ ಮಾಹಿತಿ ಪ್ರಕಾರ ಇವ್ರ ಜೊತೆ ಸ್ವಲ್ಪ ರಿಲೇಶನ್ಶಿಪ್ದಲ್ಲಿ ಇದ್ರು ಸುಮಾರು 8 ವರ್ಷ ಹಿಂದೆಯಿಂದ. ಕೆಲವು ಸರಿ ಇವರ ಮನೆಯಲ್ಲಿ ಕೂಡ ವಾಸ ಮಾಡ್ತಾ ಇದ್ರು. ಪರ ಪುರುಷನ ಜೊತೆ ಸಂಬಂಧದ ಕುರಿತು ಆಗಿತ್ತು ಜಗಳ. ಕೋಪದ ಭರದಲ್ಲಿ ಶ್ರೀಶೈಲ್ನಿಂದ ಯಮನವ್ವಳ ಕೊಲೆ. ಹಲವು ವರ್ಷಗಳಿಂದ ಯಮನವ್ವ ಮತ್ತು ಶ್ರೀಶೈಲನಿಗೆ ಅಕ್ರಮ ಸಂಬಂಧ ಇತ್ತು. ಒಂಟಿ ಮನೆಯಲ್ಲಿದ್ದ ಯಮನವ್ವ ಕೇವಲ ಶ್ರೀಶೈಲನ ಜೊತೆಗೆ ಮಾತ್ರವೇ ಅಲ್ಲ, ಹಲವರ ಜೊತೆ ಸಂಬಂಧ ಹೊಂದಿದ್ದಾಳೆ ಅಂತ ಶ್ರೀಶೈಲ್ ಅನುಮಾನ ಕೂಡ ವ್ಯಕ್ತಪಡಿಸಿದ್ದ. ಇದೇ ಕಾರಣಕ್ಕೆ ಇಬ್ಬರ ನಡುವೆ ಜಗಳ ಆಗ್ತಿತ್ತು. ಇದೇ ರೀತಿ ಜನವರಿ 14ರಂದು ಕೂಡ ಇಬ್ಬರ ನಡುವೆ ಜಗಳ ಆಗಿದೆ. ಇಬ್ಬರ ನಡುವಿನ ಜಗಳ ತಾರಕಕ್ಕೇರಿತ್ತು. ಈ ವೇಳೆ ಕೋಪದ ಭರದಲ್ಲಿ ದೊಣ್ಣೆಯಿಂದ ಹೊಡೆದು ಶ್ರೀಶೈಲ ಯಮನವ್ವಳ ಕೊಲೆ ಮಾಡಿಬಿಟ್ಟಿದ್ದ. ಹೀಗೆ ಯಮನವ್ವಳನ್ನ ಹತ್ಯೆ ಮಾಡಿದ ಶ್ರೀಶೈಲ್ ಏನೂ ಆಗೇ ಇಲ್ಲ ಅನ್ನೋ ರೀತಿ ಅಲ್ಲಿಂದ ಹೊರಟು ಹೋಗಿದ್ದ. ನಿನ್ನೆ ರಾತ್ರಿ ಸಾವಲ್ಗಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಹಿರೇಪಡಸಲಗಿ ಗ್ರಾಮದಲ್ಲಿ ಒಬ್ಬಳು 40 ವರ್ಷ ಮಹಿಳೆ ಯಮನವ್ವ ಅವ್ರದ್ದು ಮರ್ಡರ್ ಘಟನೆ ನಮಗೆ ರಿಪೋರ್ಟ್ ಆಗಿದೆ. ಅದರ ವಿಚಾರವಾಗಿ ನಾವು ಈಗಾಗಲೇ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಈ ಕೇಸ್ದು ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳೋದು ಇದ್ದರೆ, ಯಮನವ್ವ ಆಲ್ಮೋಸ್ಟ್ 20 ವರ್ಷ ಹಿಂದೆ ಡೈವರ್ಸ್ ಆಗಿತ್ತು. ಅವ್ರದ್ದು ಕೊಲೆ ಮಾಡಿ ಹಾರ್ಟ್ ಅಟ್ಯಾಕ್ ಕತೆ ಕಟ್ಟಿದ್ದ ಶ್ರೀಶೈಲ್. ಗ್ರಾಮಸ್ಥರಿಗೆ ಅನುಮಾನ ಎಂದು ಪೊಲೀಸರಿಗೆ ದೂರು.
ಹಿರೇಪಡಸಲಗಿ ಗ್ರಾಮದ ಹೊರವಲಯದ ಒಂಟಿ ಮನೆಯಲ್ಲಿ ವಾಸವಾಗಿದ್ದ ಯಮನವ್ವಳ ಜೊತೆ ಜಗಳ ಮಾಡಿಕೊಂಡಿದ್ದ ಶ್ರೀಶೈಲ ಕೋಪದಲ್ಲಿ ಆಕೆಗೆ ಕಟ್ಟಿಗೆಯಿಂದ ಹೊಡೆದು ಹತ್ಯೆ ಮಾಡಿದ್ದ. ಜನವರಿ 14ರಂದು ರಾತ್ರಿ ಆಕೆಯ ಕೊಲೆಯಾಗಿತ್ತು. ಇದಾದ ಮರುದಿನ ಬೆಳಗ್ಗೆ ಯಮನವ್ವ ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟಿದ್ದಾಳೆ ಅಂತ ಶ್ರೀಶೈಲ್ ಇಡೀ ಗ್ರಾಮದಲ್ಲಿ ಸುದ್ದಿ ಹಬ್ಬಿಸಿದ್ದ. ಆದರೆ ಗ್ರಾಮಸ್ಥರಿಗೆ ಸಣ್ಣದಾಗಿ ಅನುಮಾನ ಶುರುವಾಗಿತ್ತು. ಯಾವಾಗ ಗ್ರಾಮಸ್ಥರಿಗೆ ಅನುಮಾನ ಶುರುವಾಯಿತು, ತಕ್ಷಣವೇ ಸಾವಳಗಿ ಪೊಲೀಸರಿಗೆ ದೂರು ನೀಡಿದ್ರು. ನಮ್ಮೂರಲ್ಲಿ ಒಬ್ಬ ಮಹಿಳೆ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾಳೆ ಅಂತ ಪೊಲೀಸರಿಗೆ ಮಾಹಿತಿ ನೀಡಿದ್ರು. 14 ನೈಟ್ಗೆ ಇವರು ಇಬ್ಬರು ಬೇರೆ ಬೇರೆ ರೂಮಲ್ಲಿ ಒಂದೇ ರೂಮಲ್ಲಿ ವಾಸ ಮಾಡ್ತಾ ಇದ್ರು. ಅಲ್ಲಿ ನೈಟಲ್ಲಿ ಮಾತಾಡುವಾಗ ಇವ್ರಿಗೆ ಬಾಯಿಗೆ ಸ್ವಲ್ಪ ಜಗಳ ಆಯಿತು. ಜಗಳ ಅಂದರೆ ಇನ್ನೊಬ್ಬರ ಜೊತೆ ಇವ್ರಿಗೆ ಏನು ಡೌಟ್ ಇತ್ತು, ಇನ್ನೊಬ್ಬರ ಜೊತೆ ಇವ್ರು ಹಾಕಿದ್ದು ಇಲ್ಲಿಗಲ್ ಅಫೇರ್ ಇರಬಹುದು ಅಂತ ಡೌಟ್ ಮೇಲೆ ಇವರು ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಅಲ್ಲಿನೇ ಒಂದು ಅಸಾಲ್ಟ್ ಮಾಡಿದ್ರು. ಇಲ್ಲಿ ಫೇಸ್ ಕಿವಿ ಹತ್ತಿರ ಸ್ವಲ್ಪ ಅಸಾಲ್ಟ್ ಆಗಿದೆ, ಇದು ಫಿಂಗರ್ಸ್ ಹತ್ತಿರ ಕೂಡ ಸ್ವಲ್ಪ ಅಸಾಲ್ಟ್ ಆಗಿದೆ. ರಾತ್ರಿ ಅವ್ರಿಗೆ ಡೆತ್ ಆದ ನಂತರ ಆರೋಪಿ ಶ್ರೀಶೈಲ್ ಮತ್ತೆ ರಾತ್ರಿ ಅದು ಮನೆ ಕ್ಲೋಸ್ ಮಾಡಿ, ಊರಲ್ಲಿ ಮನೆ ಇದೆ, ಹತ್ತಿರ ಜಾಸ್ತಿ ಜನ ಯಾರೂ ಇರಲ್ಲ, ಮೂಮೆಂಟ್ ಇರಲ್ಲ, ಮತ್ತೆ ಅವ್ರ ಮನೆಗೆ ಹೋದರು. ಬೆಳಿಗ್ಗೆ ಬಂದಾಗ ಮತ್ತೆ ಅವನು ಅವನಿಗೆ ಸೇವ್ ಮಾಡೋಕ್ಕೋಸ್ಕರ ಹಾರ್ಟ್ ಅಟ್ಯಾಕಿಂದ ಅಥವಾ ಬೇರೆ ನ್ಯಾಚುರಲ್ ಕಾರಣ ಡೆತ್ ಆಗಿದೆ ಅಂತ ಊರವರಿಗೆ ಕಳಿಸಿದ್ರು. ಯಮನವ್ವಳ ಕತ್ತು, ಮೂಗು, ಕಿವಿ ಬಳಿ ಗಾಯ ಪತ್ತೆ. ಕಾಲ್ ರೆಕಾರ್ಡ್ಸ್ನಿಂದ ಸಿಕ್ಕಿತ್ತು ಅದೊಂದು ಸುಳಿವು. ಯಾವಾಗ ಹಿರೇಪಡಸಲಗಿ ಗ್ರಾಮದಲ್ಲಿ ಮಹಿಳೆಯೊಬ್ಬರು ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು, ಅಲ್ಲಿಗೆ ಪೊಲೀಸರು ಫುಲ್ ಅಲರ್ಟ್ ಆಗಿದ್ರು. ತಕ್ಷಣವೇ ಗ್ರಾಮಕ್ಕೆ ಬಂದು ಸ್ಥಳ ಮಹಜರು ಮಾಡಿದ್ರು. ಸೂಕ್ಷ್ಮವಾಗಿ ಮೃತದೇಹವನ್ನ ಪರಿಶೀಲನೆ ಮಾಡಿದ್ರು. ಅಲ್ಲದೆ ಸೋಕೋ ಟೀಮ್ ಕೂಡ ಸ್ಥಳಕ್ಕೆ ಬಂದಿತ್ತು. ಪೊಲೀಸರು ಮೃತದೇಹವನ್ನ ಪರಿಶೀಲನೆ ಮಾಡುತ್ತಿದ್ದಾಗ ಯಮನವ್ವಳ ಕತ್ತು, ಮೂಗು, ಕಿವಿ ಬಳಿ ಗಾಯಗಳು ಪತ್ತೆಯಾಗಿದ್ವು. ಅಲ್ಲಿಗೆ ಪೊಲೀಸರು ಇದು ಹಾರ್ಟ್ ಅಟ್ಯಾಕ್ನಿಂದ ಆಗಿರೋ ಸಾವಲ್ಲ ಅನ್ನೋದು ಕನ್ಫರ್ಮ್ ಮಾಡಿಕೊಂಡ್ರು. ಹಾಗಿದ್ರೆ ಈಕೆ ಸತ್ತಿದ್ದು ಹೇಗೆ ಅನ್ನೋ ಕುರಿತು ತನಿಖೆ ಕೂಡ ಶುರು ಮಾಡಿದ್ರು. ಆಕೆಯ ಫೋನ್ ಕಾಲ್ ರೆಕಾರ್ಡ್ಸ್ ಚೆಕ್ ಮಾಡಿದಾಗ ಆಕೆ ಕೊನೆಯ ಬಾರಿಗೆ ಶ್ರೀಶೈಲ್ನ ಜೊತೆ ಮಾತನಾಡಿರುವುದು ಗೊತ್ತಾಗಿತ್ತು. ಅಲ್ಲಿಗೆ ಪೊಲೀಸರಿಗೆ ಒಂದು ಸುಳಿವು ಸಿಕ್ಕಿತ್ತು. ಸುಳಿವು ಸಿಗುತ್ತಿದ್ದಂತೆ ಶ್ರೀಶೈಲನ ವಶಕ್ಕೆ ಪಡೆದ ಪೊಲೀಸರು ತಮ್ಮ ಸ್ಟೈಲಲ್ಲಿ ವಿಚಾರಿಸಿದಾಗ ಬಾಯಿ ಬಿಟ್ಟಿದ್ದ ಶ್ರೀಶೈಲ್. ಪೊಲೀಸರ ವಿಚಾರಣೆ ವೇಳೆ ಯಮನವ್ವ ಮತ್ತು ಶ್ರೀಶೈಲನಿಗೆ ಅಕ್ರಮ ಸಂಬಂಧವಿದೆ ಅನ್ನೋ ಮಾಹಿತಿ ಕಿವಿಗೆ ಬಿದ್ದಿತ್ತು. ಇದೇ ಕಾರಣಕ್ಕೆ ಪೊಲೀಸರು ಯಮನವ್ವಳ ಕಾಲ್ ರೆಕಾರ್ಡ್ಸ್ ಚೆಕ್ ಮಾಡಿದ್ರು. ಆಕೆ ಕೊನೆಯ ಬಾರಿಗೆ ಶ್ರೀಶೈಲನ ಜೊತೆ ಮಾತನಾಡಿದ್ದಾಳೆ ಅನ್ನೋದು ಗೊತ್ತಾಗಿತ್ತು. ತಕ್ಷಣವೇ ಅಲರ್ಟ್ ಆದ ಪೊಲೀಸರು ಶ್ರೀಶೈಲ್ನನ್ನ ವಶಕ್ಕೆ ಪಡೆದಿದ್ರು. ಪೊಲೀಸರು ತಮ್ಮದೇ ಆದ ಸ್ಟೈಲ್ನಲ್ಲಿ ವಿಚಾರಣೆ ನಡೆಸಿದಾಗ ಶ್ರೀಶೈಲ್ ಕೊಲೆಯ ವಿಚಾರ ಬಾಯ್ಬಿಟ್ಟಿದ್ದ. ಆಕೆಗೆ ಬೇರೊಬ್ಬನ ಜೊತೆ ಅಕ್ರಮ ಸಂಬಂಧವಿತ್ತು. ಆ ಕುರಿತು ನಮ್ಮಿಬ್ಬರ ನಡುವೆ ಆಗಾಗ ಜಗಳವಾಗ್ತಿತ್ತು. ಇದೇ ರೀತಿ ಜನವರಿ 14ರಂದು ಇದೇ ವಿಚಾರಕ್ಕೆ ನಮ್ಮಿಬ್ಬರ ನಡುವೆ ಗಲಾಟೆಯಾಗಿತ್ತು. ಈ ವೇಳೆ ಕಟ್ಟಿಗೆಯಿಂದ ಹೊಡೆದು ಕೊಲೆ ಮಾಡಿದೆ ಅನ್ನೋ ವಿಚಾರ ಬಾಯ್ಬಿಟ್ಟಿದ್ದ. ಅಲ್ಲಿಗೆ ಯಮನವ್ವಳ ಕೊಲೆಗೆ ಅಸಲಿ ಕಾರಣ ಹೊರಬಂದಿತ್ತು. ಅಕ್ರಮ ಸಂಬಂಧಗಳು ಎಂದಿಗೂ ಮಾರಕ ಅನ್ನೋದು ಇದಕ್ಕೆ ಗಂಡನಿಂದ ವಿಚ್ಛೇದನ ಪಡೆದು ಒಂಟಿ ಮನೆಯಲ್ಲಿ ವಾಸವಾಗಿದ್ದ ಯಮನವ್ವ ತನ್ನ ಪಾಡಿಗೆ ತಾನು ಇದ್ದಿದ್ರೆ ಇನ್ನಷ್ಟು ದಿನ ಸುಖವಾಗಿ ಜೀವನ ನಡೆಸಿಕೊಂಡು ಹೋಗಬಹುದಾಗಿತ್ತು. ಆದರೆ ಪರಪುರುಷರ ಜೊತೆ ಅಕ್ರಮ ಸಂಬಂಧ ಹೊಂದುವ ಮೂಲಕ ಹಲವರ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದು ಅನ್ನೋ ಆರೋಪ ಕೇಳಿಬಂದಿದೆ. ಇದು ಆಕೆಯ ಪ್ರಿಯಕರ ಶ್ರೀಶೈಲನಿಗೆ ಗೊತ್ತಾಗಿ ಆತನಿಂದಲೇ ಹತ್ಯೆಯಾಗಿರೋದು ಮಾತ್ರ ದುರಂತವೇ ಸರಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.